ಇದೊಂದು ಐತಿಹಾಸಿಕವಾದಂಥ ಬೆಂಗಳೂರು ನಗರದ ಒಂದು ಮಾಧ್ಯಮಗೋಷ್ಠಿ. ಬೆಂಗಳೂರು ನಗರದ ಇತಿಹಾಸದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಯಾವಾಗಲೂ ಕೂಡ ಹಮ್ಮಿಕೊಂಡಿರಲಿಲ್ಲ. 23 ಲಕ್ಷ ಮನೆಗಳು ಬೆಂಗಳೂರು ನಗರದಲ್ಲಿ ಅಧಿಕೃತವಾಗಿ ದಾಖಲೆಗಳು ಆಗಿದೆ, ಆಸ್ತಿಗಳನ್ನು ಇಟ್ಕೊಂಡಿದ್ದಾರೆ. ಈ ಎಲ್ಲ ಆಸ್ತಿಗಳಿಗೆ ಯಾವ ಕೂಡ ಇದು ದಾಖಲೆಗಳನ್ನು ಡಿಜಿಟಲೈಸ್ ಆಗಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಈ ಎಲ್ಲ ಆಸ್ತಿಗಳ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಸಿ ಯಾವ ಕಾರಣಕ್ಕೂ ಮುಂದಕ್ಕೆ ಟ್ಯಾಂಪರ್ ಆಗಬಾರ್ದು, ಡೂಪ್ಲಿಕೇಸಿ ಆಗಬಾರ್ದು, ತಿದ್ದಬಾರ್ದು ಅನ್ನೋ ದೃಷ್ಟಿಯಿಂದ ಸುಮಾರು 7,000ಕ್ಕೂ ಹೆಚ್ಚು ಕಡತಗಳನ್ನು ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಸಿದ್ದೇನೆ. ಈಗ 23 ಲಕ್ಷ ಜನರು ಕೂಡ ಖಾತೆಗಳನ್ನು ಅವರ ಮನೆ ಬಾಗಿಲಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಪ್ರತಿಯೊಬ್ಬರ ದಾಖಲೆಗಳನ್ನು, ಅವರವರ ಆಸ್ತಿಗಳು, ಅವರವ್ರ ಸಂಪಾದನೆ ಮಾಡಿದಂಥ ಆಸ್ತಿಗಳು ಅವರ ವಂಶ ಪಾರಂಪರ್ಯವಾಗಿ ಯಾರು ಕೂಡ ಅದನ್ನು ದುರುಪಯೋಗ ಮಾಡಿಕೊಳ್ಬಾರ್ದು. ಅವರ ಆಸ್ತಿಗಳು ಅವರ ಹಕ್ಕಾಗಿ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಆಸ್ತಿ ಕೂಡ ಮ್ಯಾಪಿಂಗ್ ಮಾಡಿ ಅವರ ಹತ್ರ ಆಧಾರ್ ಕಾರ್ಡ್ ಪಡ್ಕೊಂಡು GPS ಮಾಡಿ ಆ ಸೈಟು ಲೊಕೇಶನ್ದು ಫೋಟೋ ಮಾಡಿ ಅವ್ರದ್ದು ಫೋಟೋ ಹಾಕಿ, ಇಲ್ಲ A ಖಾತೆ ಇರ್ಬೋದು, ಇಲ್ಲ B ಖಾತೆ ಇರ್ಬೋದು, ಇವೆರಡಕ್ಕೂ ಕೂಡ 23 ಲಕ್ಷದ ಆಸ್ತಿಗಳಿಗೆ ಮನೆಗೆ ಅವರ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ನನ್ನ ಖಾತೆ ನನ್ನ ಹಕ್ಕು ಆ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 16 ಲಕ್ಷ A ಖಾತೆಗಳಿದೆ. ದಾಖಲೆಗಳು ಭಾಳ ಕರೆಕ್ಟಾಗಿರೋಂಥ ಕಾರ್ಪೊರೇಷನ್ ಅಡಿಯಲ್ಲಿ ಕಂದಾಯವನ್ನು ಕಟ್ಟಿಕೊಂಡು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಆ ಆಸ್ತಿಗಳು ಈಗ ಇದೆ. ಸೈಟ್ ಆಗಿರ್ಬೋದು, ಫ್ಲ್ಯಾಟ್ಗಳಾಗಿರ್ಬೋದು. 7 ಲಕ್ಷ B ಖಾತೆಗಳಿದೆ. ತಾವು ಅನೇಕ ಮಾಧ್ಯಮ ಸ್ನೇಹಿತರುಗಳು ಮತ್ತು ನನ್ನ ವಿರೋಧ ಪಕ್ಷದ ನಾಯಕರು, ಸದಸ್ಯಗಳು ನನಗೆ ಅನೇಕ ಸಲಹೆಗಳನ್ನು ಕೂಡ ಅಸೆಂಬ್ಲಿಯಲ್ಲಿ ಕೊಟ್ಟಿದ್ರು. ಇದು ಏನಾದ್ರು ಮಾಡಿ ಪರಿಹಾರವನ್ನು ಕೊಡಬೇಕು, ಮಿಸ್ಯೂಸ್ ಆಗ್ತಾ ಇದೆ, ಅಧಿಕಾರಿಗಳು ದುರುಪಯೋಗ ಮಾಡ್ತಾ ಇದ್ದಾರೆ ಕೆಳಗಡೆ ಅಂತ ಹೇಳಿ ಅನೇಕರು ಸಲಹೆಗಳನ್ನು ಕೊಟ್ಟಿದ್ರು. ನಾನು ಯಾವ ಸಲಹೆಗಳನ್ನು ತಳ್ಳಾಕ್ಲಿಕ್ಕೆ ನಾನು ತಯಾರಿಲ್ಲ. ಎಲ್ಲ ಅಧಿಕಾರಿಗಳು ಕೆಳಗಡೆ ಮಟ್ಟದಲ್ಲಿ ಸರಿಯಾಗಿದ್ದಾರೆ ಅಂತ ಹೇಳಲಿಕ್ಕೂ ನಾನು ತಯಾರಿಲ್ಲ. ಅದನ್ನು ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಆಂದೋಲನವನ್ನು ಹಮ್ಮಿಕೊಂಡು ಆ 7 ಲಕ್ಷ ಖಾತೆಗಳ ಪೈಕಿ ಸುಮಾರು ಒಟ್ಟು ಎಷ್ಟು ಸಾವಿರ, 56,000, 11,000 ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ 7,000 ಅಷ್ಟು ನಾವು ಅಧಿಕೃತವಾಗಿ ಅವ್ರಿಗೆ ಸರಿ ಮಾಡಿಕೊಟ್ಟಿದ್ದೆವು. ಅವ್ರಿಗೆ 5% ನೀವು ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದು. ಅವರು ಜಾಸ್ತಿ ಜನ ಇದಕ್ಕೆ ಮುಂದೆ ಬರಲಿಲ್ಲ. ಆದರೆ ಅವರ ದಾಖಲೆಗಳು ಅವ್ರು ಯಾರು ಕೂಡ ಸಾಲ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಖಾತೆ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಮಾರೋಕ್ಕಾಗೋದಿಲ್ಲ, ವಾಸವಾಗಿದ್ದಾರೆ, ರೆವಿನ್ಯೂ ಪಾಕೆಟ್ಗಳಲ್ಲಿ ತೆಗೆದುಕೊಂಡಿದ್ದಾರೆ. ಅವರು ದಾಖಲೆಗಳನ್ನು ಪ್ಲ್ಯಾನ್ ಇಲ್ಲದೆ ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ.
ಸೊ ಅದನ್ನು ನಾವು ಅವ್ರಿಗೆಲ್ಲ ಒಂದು ಪರಿಹಾರ ಕೊಡಬೇಕು ಅಂತೇಳಿ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಖಾತೆ ನನ್ನ ಹಕ್ಕು ಈ ಅಭಿಯಾನವನ್ನು ಈ 7 ಲಕ್ಷ ಜನರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ಅವ್ರಿಗೆ ಅಫಿಷಿಯಲ್ ಆಗಿ ಖಾತಾ ಬಿ ಖಾತಾ ಅಂತ ಕೊಟ್ಬಿಡ್ತೀವಿ. ಆದರೆ ಎ ಖಾತಾ ಅಂತೇಳಿ ಅವ್ರಿಗೆ ದಾಖಲೆಗಳನ್ನು ಸರಿ ಮಾಡ್ಕೋಬೇಕಾದ್ರೆ ಆ ಬಿ ಖಾತಾ ಜೊತೆಗೆ ಫೋಟೋ ಇರ್ತದೆ ಅವ್ರದ್ದು. ನಮ್ಮ ಹತ್ರ ದಾಖಲೆ ಇದ್ದರೆ ಇದನ್ನ ಜಾಗ ಕೂಡ ನಾವು ನಿಗದಿ ಮಾಡಿರ್ತೀವಿ. ಇದಕ್ಕೆಲ್ಲ ಪ್ರಯತ್ನ ಮಾಡಿದಂಥ ದಾಖಲೆಗಳು ನಮ್ಮ ಹತ್ರ ಇದೆ. ಆದರೆ ಇದನ್ನು ಸರಿ ಮಾಡಿಕೊಳ್ಳಿಕ್ಕೆ ಸುಮಾರು 3 ತಿಂಗಳುಗಳ ಕಾಲ ಪ್ರತಿ ಶನಿವಾರ 15ನೇ ತಾರೀಕಿಂದವರೆಗೂ ನಮ್ಮ ಸೆನ್ಸಸ್ ಮುಗಿತದೆ. 16ನೇ ತಾರೀಕಿಂದ ಅಂದರೆ ಮುಂದಿನ 16ನೇ ತಾರೀಕು ಬೆಳಗ್ಗೆ ಶನಿವಾರ ಸುಮಾರು 10 ಗಂಟೆಗೆ ನಾವು ಪ್ರಾರಂಭ ಮಾಡಿ ಕೆಲವು ಶಾಲೆಗಳ ಜಾಗಗಳನ್ನು ನಿಗದಿ ಮಾಡಿದ್ದೇವೆ. ಅದನ್ನು ವೆಬ್ಸೈಟಲ್ಲಿ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ. ಒಂದೊಂದು ಕ್ಷೇತ್ರಕ್ಕೆ 10 ಜಾಗಗಳಲ್ಲಿ ನಮ್ಮ ಅಧಿಕಾರಿಗಳಿಗೆ ರಜಾ ಇದ್ರೂ ಕೂಡ ನೀವು ಕಡ್ಡಾಯವಾಗಿ ಆ 2 ಶನಿವಾರಗಳಲ್ಲಿ ರಜೆ ಇರ್ತದೆ, 2ನೇ ಸಾಟರ್ಡೆ ಮತ್ತು 4ನೇ ಸಾಟರ್ಡೆ. ಆ ರಜಾ ಇದ್ರೂ ಕೂಡ ನೀವು ಉದ್ಯೋಗ ನೌಕರಿಯನ್ನು ಮಾಡಬೇಕು, ಜನರ ಸೇವೆಯನ್ನು ಮಾಡಬೇಕು, ಅವರ ಆಸ್ತಿ ದಾಖಲೆಗಳನ್ನು ಸರಿ ಮಾಡಿಕೊಡ್ಬೇಕು ಅಂತೇಳಿ ಅವರಿಗೆ ಮನವಿ ಮಾಡಿದ್ದೇನೆ. ಆ ರಜೆಗಳನ್ನು ಬೇರೆ ದಿನ ಅವರಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ತೇವೆ. ಸೊ ಪ್ರತಿ ಶನಿವಾರ 50 ಜಾಗಗಳಲ್ಲಿ ಒಂದು ಕ್ಷೇತ್ರದಲ್ಲಿ 10 ಕಡೆ ಚೇರ್ ಕೊಡಿ 10 ಕಡೆ ಕಾರ್ಪೊರೇಷನ್ ಅವರು ನಿಗದಿ ಮಾಡ್ತಾರೆ. ಸೊ ಶಾಲೆಗಳು ಇರ್ತದೆ, ಕೆಲವು ಗೌರ್ಮೆಂಟ್ ಶಾಲೆಗಳಲ್ಲಿ ಬೋರ್ಡ್ ಹಾಕ್ತೀವಿ. ಗೌರ್ಮೆಂಟ್ ಶಾಲೆ ಇಲ್ಲದೆ ಹೋದರೆ ಬೇರೆ ಜಾಗಗಳನ್ನು ನಾವು ಪ್ಲಾನಿಂಗಲ್ಲಿ ನಾವು ತೆಗೆದುಕೊಳ್ತೇವೆ. ಸೊ ಇದನ್ನು ನಾವು ಜಾಗಗಳನ್ನು ನಾವು ಅನೌನ್ಸ್ ಮಾಡ್ತೇವೆ. ನಾಗರಿಕರು ಬಂದು ಅದನ್ನು ಈ ಸೌಲಭ್ಯವನ್ನು ಉಪಯೋಗಿಸ್ಕೊಂಡು ಅವರ ದಾಖಲೆಗಳನ್ನು ಸರಿ ಮಾಡಿಕೊಳ್ಬೇಕು.